आयते अनंत शिव योगी महादेव योगी महादेव. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಅಪ್ಪಯ್ಯ ಶಿವಯೋಗಿಗಳು ಕೇವಲ ಒಬ್ಬ ಮಹಾನ್ ಸಂತರು ಮಾತ್ರ ಅಲ್ಲ, ಭಕ್ತಿ, ತ್ಯಾಗ ಮತ್ತು ಸೇವೆಯ ಪ್ರತಿರೂಪರು. ಅವರ ಜೀವನವೇ ಒಂದು ದಿವ್ಯ ಸಂದೇಶ. ಅವರು ನಡೆದು ತೋರಿಸಿದ ಧರ್ಮ ಮಾರ್ಗ ಸಮಾಜದಲ್ಲಿ ಸೌಹಾರ್ದತೆ ಮತ್ತು ಸಹಕಾರದ ದೀಪವಾಗಿ ಬೆಳಗುತ್ತಿದೆ. ಪುಣ್ಯಸ್ಮರಣೆಯ ಶತಮಾನೋತ್ಸವವು ಕೇವಲ ಒಂದು ಸಂಭ್ರಮಾಚರಣೆ ಅಲ್ಲ, ಅದು ನಮ್ಮ ನಂಬಿಕೆಗಳ ಪುನರುಜ್ಜೀವನ. ಇಂತಹ ಮಹೋತ್ಸವಗಳು ಯುವ ಪೀಳಿಗೆಗೆ ಸಂಸ್ಕಾರ ಮತ್ತು ಸಂಪ್ರದಾಯಗಳ ಮಹತ್ವವನ್ನು ತಿಳಿಸುತ್ತವೆ. ಅಪ್ಪಯ್ಯ ಶಿವಯೋಗಿಗಳ ಆದರ್ಶಗಳನ್ನು ನಾವು ಜೀವನದಲ್ಲಿ ಅಳವಡಿಸಿಕೊಂಡರೆ ನಮ್ಮ ಕುಟುಂಬ, ಗ್ರಾಮ ಮತ್ತು ಸಮಾಜ ಶ್ರೇಯೋಭಿವೃದ್ಧಿಯ ಮಾರ್ಗದಲ್ಲಿ ಸಾಗುತ್ತದೆ. ಈ ಶತಮಾನೋತ್ಸವದ ಸಂದರ್ಭದಲ್ಲಿ ಪ್ರತಿಯೊಬ್ಬ ಭಕ್ತರು ಶಿವಯೋಗಿಗಳವರ ಆಶೀರ್ವಾದ ಪಡೆದು ಸತ್ಪಥದಲ್ಲಿ ನಡೆಯುವ ಸಂಕಲ್ಪ ಮಾಡಬೇಕು. ಭಕ್ತಿ, ಸೇವೆ ಮತ್ತು ಮಾನವೀಯತೆ ಎಂಬ 3 ಮೌಲ್ಯಗಳನ್ನು ಜೀವನದಲ್ಲಿ ರೂಢಿಸಿಕೊಳ್ಳುವುದು ಶ್ರೀ ಅಪ್ಪಯ್ಯ ಶಿವಯೋಗಿಗಳವರಿಗೆ ಸಲ್ಲಿಸುವ ನಿಜವಾದ ಗೌರವ. ಅವರ ಕೃಪಾ ಕಟಾಕ್ಷವು ಸರ್ವರ ಮೇಲೂ ಸದಾ ಇರಲಿ. ಶರಣು ಶರಣಾರ್ಥಿಗಳು. ನಮ್ಮ ನಾಡು ಕಂಡ ಅಪರೂಪದ ಪುಣ್ಯ ಪುರುಷರಲ್ಲಿ ಅಥಣಿ ತಾಲೂಕಿನ ಐಗಳಿಯ ಅಪ್ಪಯ್ಯ ಶಿವಯೋಗಿಗಳು ಅಗ್ರಗಣ್ಯರು. ಭಕ್ತಿ, ಜ್ಞಾನ, ವೈರಾಗ್ಯದ ಪ್ರತೀಕದಂತಿದ್ದ ಶಿವಯೋಗಿಗಳವರು ಸದಾಕಾಲ ಮಾನವ ಕಲ್ಯಾಣಕ್ಕಾಗಿ ಶ್ರಮಿಸಿದವರು. ಲೋಕದ ಜನತೆಗೆ ಮಾನವೀಯ ಸಂದೇಶಗಳನ್ನು ನೀಡಿದ ಅಪ್ಪಯ್ಯ ಶಿವಯೋಗಿಗಳವರು ವಿಶ್ವ ಕುಟುಂಬಿಗಳಾಗಿದ್ದರು. ಅವರ ಮಾನವೀಯ ಸಂದೇಶಗಳನ್ನು ಜನಮನಕ್ಕೆ ತಲುಪಿಸುವುದು ಇಂದಿನ ಅಗತ್ಯವಾಗಿದೆ. ಪೂಜ್ಯ ಶಿವಯೋಗಿಗಳವರ ಶತಮಾನೋತ್ಸವವನ್ನು ಆಚರಿಸ್ತಾ ಇರೋದು ಅತ್ಯಂತ ಅಭಿನಂದನೀಯವಾಗಿರುವಂತಹ ಸಂಗತಿ. ಆ ಮೂಲಕ ನಮ್ಮ ನಾಡಿನ ಜನರಿಗೆ, ವಿಶೇಷವಾಗಿ ಯುವಕರಿಗೆ ಅಪ್ಪಯ್ಯ ಶಿವಯೋಗಿಗಳವರ ಸಾಮಾಜಿಕ ಕಳಕಳಿ, ಭ್ರಾತೃತ್ವ, ಪ್ರೀತಿ, ವಿಶ್ವಾಸ, ಮಾನವೀಯ ಮೌಲ್ಯಗಳನ್ನು ಪರಿಚಯಿಸುವುದು ಬಹಳ ಮುಖ್ಯವಾಗಿದೆ. ಶತಮಾನೋತ್ಸವ ಸಮಾರಂಭ ಯಶಸ್ವಿಯಾಗಬೇಕಾದರೆ ಎಲ್ಲರೂ ಶ್ರದ್ಧೆಯಿಂದ, ಭಕ್ತಿಯಿಂದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ತನು, ಮನ, ಧನಗಳ ಸೇವೆಯನ್ನು ಸಲ್ಲಿಸಬೇಕು ಮತ್ತು ಪೂಜ್ಯ ಮಹಾಶಿವಯೋಗಿಗಳವರ ಶತಮಾನೋತ್ಸವವನ್ನು ಅತ್ಯಂತ ಯಶಸ್ವಿಯಾಗಿ ಜರುಗಿಸಬೇಕು ಅಂತೇಳಿ ಈ ಮೂಲಕ ನಾವು ಸಾರ್ವಜನಿಕರಿಗೆ ಸಂದೇಶವನ್ನು ನೀಡ್ತಾ ಇದ್ದೇವೆ. ಈ ಜಗತ್ತಿನಲ್ಲಿ ಹಲವಾರು ದೇಶಗಳಿದ್ದಾವೆ. ಈ ಹಲವಾರು ದೇಶಗಳಲ್ಲಿ ಭಾರತ ದೇಶಕ್ಕೆ ಇರುವಂಥ ವೈಶಿಷ್ಟ್ಯತೆ ಏನು ಅಂದರೆ, ಭಾರತ ದೇಶ ಅಂದರೆ ಆಧ್ಯಾತ್ಮಿಕತೆಯ ತವರೂರು ಅಂತ ಹೇಳ್ತಾರೆ. ಇಂಥ ಆಧ್ಯಾತ್ಮಿಕತೆಯ ತವರೂರಾಗಿರ್ತಕ್ಕಂಥ ದೇಶದ ಹಿರಿಮೆಯನ್ನು, ಗರಿಮೆಯನ್ನು ಎತ್ತರಿಸುವುದಕ್ಕಾಗಿ ಹಲವಾರು ಮಹಾತ್ಮರು ಈ ಭೂಮಿಗೆ ಹುಟ್ಟಿ ಬಂದಿದ್ದಾರೆ. ಅಂತಹ ಅನೇಕ ಮಹಾತ್ಮರಲ್ಲಿ ಒಬ್ಬರಾಗಿರ್ತಕ್ಕಂಥವರು ಅಥಣಿಯ ಮುರುಗೇಂದ್ರ ಶಿವಯೋಗಿಗಳವರ ಸಮಕಾಲೀನರಾಗಿರ್ತಕ್ಕಂಥ ಪೂಜ್ಯ ಶ್ರೀ ಅಪ್ಪಯ್ಯ ಮುತ್ಯನವರ ಶತಮಾನೋತ್ಸವ ಸಮಾರಂಭ. ಅಪ್ಪಯ್ಯ ಮುತ್ಯನವರು ತಮ್ಮ ವರ್ತನೆಯ ಮುಖಾಂತರವಾಗಿ ಸಮಾಜದ ಪರಿವರ್ತನೆಯನ್ನು ಮಾಡಿರ್ತಕ್ಕಂಥ ಒಬ್ಬ ಮಹಾಯೋಗಿಗಳು. ಸರಳವಾಗಿದ್ದುಕೊಂಡು ಸಮಾಜದ ಜನರ ಮನಸ್ಸನ್ನು ಗೆದ್ದು ಹೋಗಿರ್ತಕ್ಕಂಥ ಪರಮ ಪೂಜ್ಯರು. ಅಂತಹ ಪರಮ ಪೂಜ್ಯರ ಸ್ಮರಣೆಯನ್ನು ಮಾಡುವಂಥದ್ದು ಬಹಳ ಅಪರೂಪ. ಯಾರ ಸ್ಮರಣೆಯನ್ನು ಮಾಡುವುದರಿಂದ ನಮ್ಮ ಮನಸ್ಸಿನ ಭವಣೆ ಕಡಿಮೆ ಆಗ್ತದೆ, ಅಂಥವರ ಸ್ಮರಣೆಯನ್ನು ನಾವು ನಿತ್ಯ ಮಾಡಬೇಕಾಗ್ತದೆ. ಆ ಹಿನ್ನೆಲೆಯಲ್ಲಿ ಈ ಜಗತ್ತಿನಲ್ಲಿ ಯಾವುದೇ ಒಂದು ವಸ್ತುವನ್ನು ತೆಗೆದುಕೊಂಡ್ರೆ ಅದಕ್ಕೊಂದು ಮೆನು ಕಾರ್ಡ್ ಅಂತ ಕೊಡ್ತಾರೆ, ಹೌ ಟು ಯೂಸ್ ಇಟ್ ಅಂತ. ಹಾಗೆ ನೋಡಿದರೆ ಮನುಷ್ಯನಿಗೆ ಯಾವ ಮೆನು ಕಾರ್ಡ್ ಇಲ್ಲ.
ಮೆನೋ ಕಾಡಿನ ರೂಪದೊಳಗೆ ಬಂದಿರತಕ್ಕಂಥವರೇ ಅಪ್ಪಯ್ಯ ಮುತ್ತೆಯವರು ಅನ್ನುವಂಥದ್ದನ್ನು ತಿಳ್ಕೊಳ್ಬೇಕು. ಮನುಷ್ಯನ ಜೀವನದ ಸಾರ್ಥಕತೆಯನ್ನು ಹೇಗೆ ಮಾಡ್ಕೋಬೇಕು ಅನ್ನುವಂಥದ್ದನ್ನು ತಿಳಿಸೋದಕ್ಕೆ ಭೂಮಿ ಮೇಲೆ ಬಂದವರು ಅಪ್ಪಯ್ಯ ಮುತ್ತೆಯವರು. ಅಂಥವರ ಶತಮಾನೋತ್ಸವ ಸಂಭ್ರಮ ಎಲ್ಲರಿಗೂ ಒಳಿತನ್ನು ಉಂಟು ಮಾಡಲಿ ಅಂತ ಹಾರೈಸ್ತೇನೆ. ಎಲ್ಲರಿಗೂ ಶುಭವಾಗಲಿ. ಅದೇ ಅನಂತ ಶಿವ